ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ವಾರ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿದ್ರು. ಗಿಲ್ಲಿ ನಟ ಅವರನ್ನ ಕ್ಯಾಪ್ಟನ್ ಆಗಿ ನೋಡಬೇಕು ಅಂತ ಪ್ರತಿಯೊಬ್ಬರು ಇಷ್ಟಪಟ್ಟಿದ್ರು. ಕ್ಯಾಪ್ಟನ್ ಆದ ಬಳಿಕ ವಾರ ಪೂರ್ತಿ ಅವರ ಕ್ಯಾಪ್ಟನ್ಸಿ ನೋಡಿದ ನಂತರ ಕ್ಯಾಪ್ಟನ್ಸಿ ಬಗ್ಗೆ ಪರ ಮತ್ತು ವಿರೋಧ ಮಾತುಗಳು ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆದ ಮೇಲೆ ಒಬ್ಬರಿಗೆ ಫೇವರಿಟಿಸಂ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದವು. ಈ ಒಂದು ವಿಚಾರವನ್ನ ವಾರದ ಕತೆ ಕಿಚ್ಚನ ಜೊತೆ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಗಿಲ್ಲಿ ನಟ ಅವರ ಕ್ಯಾಪ್ಟನ್ಸಿ ನಿಮಗೆ ಇಷ್ಟ ಆಯ್ತಾ? ಗಿಲ್ಲಿ ನಟ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಮಾತುಗಳು ಏನು ಅಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ರಕ್ಷಿತ್ ಅವರು ಗಿಲ್ಲಿ ಕ್ಯಾಪ್ಟನ್ ಅಂತಾನೆ ಅನ್ಸಿಲ್ಲ ಅಂತ ಹೇಳಿದ್ದಾರೆ. ರಘು ಅವರು ರೆಸ್ಪಾನ್ಸಿಬಲ್ ಆಗಿ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ನಂತರ ಸ್ಪಂದನ ಅವರಿಗೆ ಕೇಳಿದಾಗ ಗಿಲ್ಲಿ ಅವರು ಟಾಕ್ಸಿಕ್ ಅನಿಸ್ಬಿಡ್ತು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರನ್ನೇ ನಿಲ್ಲಿಸಿದ್ರು ಕೂಡ ಕಾವ್ಯ ಅವರನ್ನ ಸೇವ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಅದಾದ ಬಳಿಕ ಅಶ್ವಿನಿ ಗೌಡರ್ ಅವರನ್ನ ಕೇಳಿದಾಗ ಅಶ್ವಿನಿ ಗೌಡರ್ ಅವರು ತುಂಬಾ ಕೋಪ ಮಾಡಿಕೊಂಡು ಗಿಲ್ಲಿ ಮೇಲಿನ ಕೋಪವನ್ನ ಸುದೀಪ್ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರದಿಂದ ಅಹಂಕಾರ ಹೇಗೆ ಬರುತ್ತೆ ಅಂತ ಗಿಲ್ಲಿ ತೋರಿಸಿಬಿಟ್ಟಿದ್ದಾನೆ. ನಾನೇ ವಿನ್ನರ್, ನನ್ನ ಜೊತೆ ಒಬ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡ್ ಬಿಟ್ಟಿದ್ದಾನೆ ಅಂತ ಕಿಚ್ಚ ಸುದೀಪ್ ಅವರ ಮುಂದೆ ಅಶ್ವಿನಿ ಗೌಡರ್ ಅವರು ಹೇಳಿದ್ದಾರೆ. ಇವರೆಲ್ಲ ಮಾತುಗಳನ್ನ ಕೇಳಿದ ನಂತರ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಗಿಲ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿಯನ್ನ ದುರ್ಬಳಕೆ ಮಾಡ್ಕೊಂಡ್ರ? ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಹೇಗಿತ್ತು? ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.